ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಕ್ಕೆ ಅವರು ಮಾಡಿಸಿಕೊಂಡ ಪದ್ಧತಿ ಅನ್ನೋದು 40 ಅಡಿ ಬೃಂದಾವನ. ಅನೇಕರಿಗೆ ಇದು ಗೊತ್ತಿಲ್ಲ. ಕೆಳಗಡೆ ಭೂಮಿಯಿಂದ ಕೆಳಗಡೆ 40 ಅಡಿ ನೀರು ಬರಬೇಕು, ನೀರು ಗಂಗಾ ಬರಬೇಕು. ಅಲ್ಲಿಯ ತನಕ ಮೆಟ್ಲು ಮಾಡಿಸಿಕೊಂಡು ಬೃಂದಾವನದ ಕ್ರಮ ಹೇಗಿರಬೇಕು ಅಂತ ಮಾಡಿದ್ರು. ರಾಯರು ಮೃತರಾಗಿದ್ದಾರೆ, ಮೃತರಾದ ಮೇಲೆ ಕಲ್ಲಿಟ್ಟಿದ್ದಾರೆ ಅನ್ನುವುದಲ್ಲ, ಇವತ್ತಿಗೂ ಇದ್ದಾರೆ ರಾಯರು. ಒಳಗಡೆ ಜೀವಂತವಾಗಿದ್ದಾರೆ, ಮಾತಾಡ್ತಾರೆ ಅನೇಕರ ಜೊತೆಗೆ. ಎಲ್ಲರೂ ಕೇಳ್ತಾರೆ ಅಂತ ತಾನು ಹೋಗಿ ಕೇಳಿದ, ನನಗೂ ಏನಾರ ಅನುಗ್ರಹ ಮಾಡ್ರಿ ಅಂತ. ಅನುಗ್ರಹ ಮಾಡ್ರಿ ಅಂತ ಕೇಳಿದಾಗ ನಿನಗೇನು ಬರುತ್ತೆ? ನನಗೇನು ಬರಲ್ಲ, ಓದಿಲ್ಲ, ಬ್ರಾಹ್ಮಣ ಓದಿಲ್ಲ ಅಂತಾನೆ. ಆಗ ರಾಯರು ಹೇಳ್ತಾರೆ, ನಿನಗೆ ಆಪತ್ತು ಬಂದಾಗ ನನ್ನ ಹೆಸರು ಹೇಳ್ಕೊ. ಆ ವೆಂಕಣ್ಣ ದನಕಾಯಿಯನ್ನ ಕರ್ಕೊಂಡ್ಬರ್ತಾನೆ, ನೀನು ಬ್ರಾಹ್ಮಣ ಅಲ್ವಾ ಅಂತ ಕೇಳ್ತಾನೆ. ಹೌದು. ಮೇಲೆ ಹಾಕ್ರಿ ಅಂತಾನ ಅವನನ್ನ. ಆನೆ ಮೇಲೆ ಕೂತಿರ್ತಾನ ರಾಜ, ಆದವಾನಿಯ ನವಾಬ. ಮೇಲೆ ಏರಿಸ್ಕೂಡಿಸ್ಕೂಡ್ಲೆ ಆನೆ ನೋಡಿದ ಕೂಡಲೇ ವೆಂಕಣ್ಣನಿಗೆ ಬಹಳ ದಿಗಿಲಾಗಿ ಬಿಡುತ್ತೆ, ಹೆದರಿ ಬಿಡ್ತಾನೆ. ತುರುಕ ಬೇರೆ, ಎಲ್ಲಿ ಕೊಂದು ಬಿಡ್ತಾನು ಅಂತ. ಪಡೋ ಅಂತಾನೆ, ತನ್ನ ಕೈಯಲ್ಲಿದ್ದ ಜಯಪತ್ರಿಕೆ ಕೊಡ್ತಾನೆ. ಪಡೋ ಅಂತಾನೆ, ನಂಗೆ ಬರಲ್ಲ ಅಂತಾನೆ. ಬ್ರಾಹ್ಮಣಾಯ್ ಪಡ್ನೇಕೊನಯ್ಯಾತ ಮಾರ್ದಾಲ್ತಿ ಅಂತ ಕೈಯಿಂದ ಖಡ್ಗ ತೆಗಿತಾನೆ ಅವನು ಆದವಾನಿ ನವಾಬ. ಹೆದರಿಕೆ ಆಗತ್ತೆ, ಆಪತ್ತು ಬಂದಿದೆ ಅಂತ ರಾಘವೇಂದ್ರ ಅಂತ ಕೂಗುತ್ತಾನೆ. ತಾವು ಇದ್ದವರು ಇದ್ದಂತೆ ಒಳಗೋಗಿ ಕೂಡುವುದು. ಮೃತರಾದ ಮೇಲೆ ಬೃಂದಾವನದ ಕೆಳಗಡೆ ಭೂಮಿಯಲ್ಲಿಟ್ಟು ಬೃಂದಾವನ ಕಟ್ಟುವುದಿರುತ್ತೆ. ರಾಯರು ನಿಶ್ಚಯ ಮಾಡಿಬಿಟ್ಟಿದ್ರು ಡೇಟನ್ನ, ಬೃಂದಾವನ ಪ್ರವೇಶ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಅಪಾರವಾದ ಭಕ್ತರು, ತುಂಗಾ ನದಿ ತೀರ ಎಲ್ಲ ಭಕ್ತರು ಬಂದಿದ್ದಾರೆ, ರಾಯರನ್ನ ಬೇಡ್ತಾ ಇದ್ದಾರೆ. ಬೇಡ ರಾಯರೇ, ಇನ್ನೂ ಇರ್ರಿ ನೀವು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳು ದಿವಾನ ವೆಂಕಣ್ಣ ಎಂಬತಕ್ಕಂಥವನಿಗೆ, ಆತ ಮೊದಲು ದಡ್ಡ ಬ್ರಾಹ್ಮಣನಾಗಿದ್ರು, ದನ ಕಾಯ್ತಾ ಇದ್ದ ಬ್ರಾಹ್ಮಣ. ಅವನು ರಾಯರ ಬಗ್ಗೆ ಎಲ್ಲೆಲ್ಲೋ ಕೇಳಿದ. ಇನ್ನು ರಾಯರವಾಗ ದೇಹದಿಂದ ಕಾಣಿಸ್ತಾ ಇದ್ರು. ಎಲ್ಲರೂ ಕೇಳ್ತಾರೆ ಅಂತ ತಾನು ಹೋಗಿ ಕೇಳಿದ, ನನಗೂ ಏನಾರ ಅನುಗ್ರಹ ಮಾಡ್ರಿ ಅಂತ. ಅನುಗ್ರಹ ಮಾಡ್ರಿ ಅಂತ ಕೇಳಿದಾಗ ನಿನಗೇನು ಬರುತ್ತೆ? ನನಗೇನು ಬರಲ್ಲ, ಓದಿಲ್ಲ, ಬ್ರಾಹ್ಮಣ ಓದಿಲ್ಲ ಅಂತಾನೆ. ಆಗ ರಾಯರು ಹೇಳ್ತಾರೆ, ನಿನಗೆ ಆಪತ್ತು ಬಂದಾಗ ನನ್ನ ಹೆಸರು ಹೇಳ್ಕೊ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊ ಅಂತ. ಆ ದಿವಾನ ವೆಂಕಣ್ಣ ಅನ್ನೋನು ಇವತ್ತಿನ ಮಂತ್ರಾಲಯದಿಂದ ಒಂದು 70 ಕಿಲೋಮೀಟರ್ ದೂರದಲ್ಲಿರುವ ಆಲೂರು ಅಂತ, ಆದವಾನಿ ಬಳ್ಳಾರಿಗೆ ಮಧ್ಯದಲ್ಲಿರುವ ಒಂದು ಆಲೂರು ಅಂತ. ಅಲ್ಲಿ ದನವನ್ನು ಕಾಯಿಸ್ತಾ ಇರ್ತಾನೆ. ಅಲ್ಲಿಗೆ ಒಬ್ಬ ತುರುಕ ರಾಜ ಬರ್ತಾನೆ. ಅವನಿಗೆ ಏನೋ ಒಂದು ಜಯಪತ್ರಿಕೆ ಬಂದಿರುತ್ತೆ, ಅವನಿಗೆ ಓದಲಿಕ್ಕೆ ಬರಲ್ಲ. ಯಾರು ಓದೋರಿದ್ರು ನೋಡ್ಕೊಂಬನ್ರಿ ಅಂತಾನೆ. ದನ ಕಾಯ್ತಾ ಇರ್ತಾನೆ ಇವನು ವೆಂಕಣ್ಣ ಅಂತ. ಆ ವೆಂಕಣ್ಣ ದನಕಾಯಿಯನ್ನು ಕರ್ಕೊಂಬರ್ತಾನೆ. ನೀನು ಬ್ರಾಹ್ಮಣ ಅಲ್ವಾ ಅಂತ ಕೇಳ್ತಾನೆ. ಹೌದು. ಮೇಲೆ ಹಾಕ್ರಿ ಅಂತಾನೆ ಅವನನ್ನು. ಆನೆ ಮೇಲೆ ಕೂತಿರ್ತಾನ ರಾಜ, ಆದವಾನಿಯ ನವಾಬ. ಮೇಲೆ ಏರಿಸ್ಕೂಡಿಸ್ಕೂಡ್ಲೆ ಆನೆ ನೋಡಿದ ಕೂಡಲೇ ವೆಂಕಣ್ಣನಿಗೆ ಬಹಳ ದಿಗಿಲಾಗಿ ಬಿಡುತ್ತೆ, ಹೆದರಿ ಬಿಡ್ತಾನೆ. ತುರುಕ ಬೇರೆ, ಎಲ್ಲಿ ಕೊಂದು ಬಿಡ್ತಾನು ಅಂತ. ಪಡೋ ಅಂತಾನೆ, ತನ್ನ ಕೈಯಲ್ಲಿದ್ದ ಜಯಪತ್ರಿಕೆ ಕೊಡ್ತಾನೆ. ಪಡೋ ಅಂತಾನೆ, ನಂಗೆ ಬರಲ್ಲ ಅಂತಾನೆ. ಬ್ರಾಹ್ಮಣಾಯ್ ಪಡ್ನೇಕೊನಯ್ಯಾತ ಮಾರ್ದಾಲ್ತಿ ಅಂತ ಕೈಯಿಂದ ಖಡ್ಗ ತೆಗಿತಾನೆ ಅವನು ಆದವಾನಿ ನವಾಬ. ಹೆದರಿಕೆ ಆಗತ್ತೆ, ಆಪತ್ತು ಬಂದಿದೆ ಅಂತ ರಾಘವೇಂದ್ರ ಅಂತ ಕೂಗುತ್ತಾನೆ. ಕೂಗಿದ ಕೂಡಲೇ ಹುಟ್ಟು ಓದದೇ ಇದ್ದ ಅವನಿಗೆ ಬರೆದಿದ್ದೆಲ್ಲ ಕಾಣಿಸುತ್ತೆ. ಕಂಡು ಅವನೇನು ಮಾಡ್ತಾನೆ, ಅದನ್ನೆಲ್ಲ ಓದಿ ನಿಂಗೆ ಹೀಗೆ ಜಯ ಬಂದಿದೆ ಅಂತ ಅದರ ಸಾರಾಂಶ ಹೇಳ್ತಾನೆ. ಇತ್ನಾ ಪಡ್ನೇಕೋ ಆತ ನಯ್ಯಾತ ಬೋಲ್ತಾನ, ಹಮಾರ ಸಾಥಿ ಓನ, ನೀನು ನನ್ನ ಜೊತೆಗೆ ಇರಬೇಕು ಅಂತಾನೆ. ಕೊನೆಗೆ ಹಂಗಂದಾಗ ಅವನನ್ನು ದಿವಾನನನ್ನಾಗಿ ಮಾಡ್ಕೊಳ್ತಾನೆ. ತನ್ನ ರಾಜ್ಯಕ್ಕೆ ದಿವಾನರನ್ನಾಗಿ ನೇಮಿಸ್ಕೋತಾನೆ. ಆ ದಿವಾನ ರಾಯರ ಪರಮ ಭಕ್ತನಾಗಿರ್ತಾನೆ. ಆ ದಿವಾನ ವೆಂಕಣ್ಣನಿಂದ ಸಿಕ್ಕ ಗ್ರಾಮವೇ ಈ ಮಂತ್ರಾಲಯ. ರಾಯರು ಇಲ್ಲಿ ಸಶರೀರ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಇದೊಂದು ಅತ್ಯಪೂರ್ವ. ತಾವು ಇದ್ದವರು ಇದ್ದಂತೆ ಒಳಗೋಗಿ ಕೂಡುವುದು. ಮೃತರಾದ ಮೇಲೆ ಬೃಂದಾವನದ ಕೆಳಗಡೆ ಭೂಮಿಯಲ್ಲಿಟ್ಟು ಬೃಂದಾವನ ಕಟ್ಟುವುದಿರುತ್ತೆ. ರಾಯರು ನಿಶ್ಚಯ ಮಾಡಿಬಿಟ್ಟಿದ್ರು ಡೇಟನ್ನು, ಬೃಂದಾವನ ಪ್ರವೇಶ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಅಪಾರವಾದ ಭಕ್ತರು, ತುಂಗಾ ನದಿ ತೀರ ಎಲ್ಲ ಭಕ್ತರು ಬಂದಿದ್ದಾರೆ, ರಾಯರನ್ನು ಬೇಡ್ತಾ ಇದ್ದಾರೆ. ಬೇಡ ರಾಯರೇ, ಇನ್ನೂ ಇರ್ರಿ ನೀವು, 79 ವರ್ಷ ನಿಮಗೆ, 100 ವರ್ಷ ಆಯುಷ್ಯ ಇದೆ, ಇರ್ರಿ ಅಂತ ಕೇಳಿದಾಗ ಆಗ ಇಲ್ಲ, ರಾಯರು ನಿಶ್ಚಯ ಮಾಡಿದ್ದಾರೆ, ಬೃಂದಾವನ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಇವತ್ತು ನಾವು ನೋಡ್ತಾ ಇರೋ ಬೃಂದಾವನ ಮೊದಲು ಮಾಡಿದ ಬೃಂದಾವನ ಅಲ್ಲ. ಇದರ ಪಕ್ಕದಲ್ಲಿ ಒಂದು ಬೃಂದಾವನ ಇದೆ. ರಾಯರ ಪಕ್ಕದಲ್ಲಿ ಒಂದು ಬೃಂದಾವನ, ವಾದೀಂದ್ರರು ಅಂತ. ಬಹು ಸುಂದರವಾದ ಕಲ್ಲು, ಬಹು ಸುಂದರವಾದ ಕೆತ್ತನೆ ತಂದು ಅಪ್ಪಣ್ಣ ನಮ್ಮ ವೆಂಕಟನ, ಆ ದಿವಾನ ವೆಂಕಣ್ಣ ಅದನ್ನು ಅಲ್ಲಿಡ್ತಾನೆ. ಸ್ವಾಮಿ, ಇದು ಬೃಂದಾವನ, ಯಾರು ಉಂಟಾ? ಸಾಯಲಿಕ್ಕಿಂತ ಮುಂಚೆ ಯಾರಾದರೂ ಸಮಾಧಿ ತೋರಿಸಿಕೊಂಡು
ಸಮಾಧಿ ಮೇಲೆಲ್ಲ ಹೀಗೆ ಕಟ್ಟಬೇಕು ಅಂತ ಮಾಡಿಸ್ಕೋತಾರ. ಬಹಳ ಮನಸ್ಸಿನಲ್ಲಿ ಧೈರ್ಯ ಬೇಕು. ರಾಘವೇಂದ್ರ ಸ್ವಾಮಿಗಳಿಗೆ ಈ ಧೈರ್ಯ ಇತ್ತು. ಕೊನೆಗೆ ಅವರೇನು ಮಾಡಿದರು, ಇದು ನನಗಲ್ಲ, ಮುಂದೆ ನನ್ನ ಪರಂಪರೆಯಲ್ಲಿ ಬರುವ ವಾದೀಂದ್ರ ತೀರ್ಥರಿಗೆ ಅಂತ ಈ ಬೃಂದಾವನವನ್ನು ಇಡಿ ಅಂತ ರಾಯರು ಹೇಳಿಬಿಟ್ರು. ಹಾಗಾದ್ರೆ ನನಗೆ ಯಾವುದು ಬೃಂದಾವನ ಅಂತ ಕೇಳಿದಾಗ, ಇಲ್ಲಿ ಮಂತ್ರಾಲಯದ ಬಳಿಯಲ್ಲಿ ಮಾಧ್ವಾರ ಅಂತಿದೆ, ಮಾಧವಾರ ಅಂತ. ಅಲ್ಲಿ ಒಂದು ಸಣ್ಣ ತೊರೆ ಹರಿಯುತ್ತೆ. ಅದರ ಪಕ್ಕದಲ್ಲಿ ರಾಮಚಂದ್ರ ದೇವರು ಬಂದು ಕೂತಿದ್ರು. ಆ ತೊರೆಯ ಬಳಿಯಲ್ಲಿ ಒಂದು ಕಲ್ಲಿದೆ, ಅಲ್ಲಿ ರಾಮಚಂದ್ರ ದೇವರು ಕೂತು ಕಲ್ಲು, ಪವಿತ್ರವಾದ ಕಲ್ಲು, ಅದನ್ನು ತಂದು ಕೊಡ್ರಿ ಅಂತ ಕೇಳ್ತಾರೆ. ಆ ಕಲ್ಲನ್ನು ತಂದು ಕೊಟ್ಟಾಗ ಅದರಲ್ಲಿ ರಾಯರ ಬೃಂದಾವನ ನಿರ್ಮಾಣವಾಗುತ್ತೆ. ನಿರ್ಮಾಣವಾದ ಬೃಂದಾವನದಲ್ಲೇ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾರೆ. ಅಪಾರವಾಗಿ ಜನ ಎಲ್ಲ ಗ್ರಾಮದಲ್ಲಿ ರಾಯರು, ಇದು ನವಾಬನಿಂದ ಸಿಕ್ಕ ಜಾಗದಲ್ಲಿ ಎಲ್ಲರಿಗೂ ದಾನಗಳನ್ನು ಮಾಡ್ತಾರೆ ರಾಯರಲ್ಲಿ. ಅರ್ಚಕರಿಗೆ, ಇಲ್ಲಿ ಭಜಂತ್ರಿ ಬಾರಿಸೋರಿಗೆ, ಪ್ರವಚನ ಹೇಳೋರಿಗೆ, ಮಡಿವಾಳರಿಗೆ, ಪ್ರತಿಯೊಬ್ಬರಿಗೂ ಈ ಊರಲ್ಲಿ ಜಾಗಗಳನ್ನು ಹಂಚಿ ನೀವೆಲ್ಲ ನನ್ನ ಸೇವೆಯಲ್ಲಿ ಇಲ್ಲಿ ಇರಬೇಕು ಅಂತ ನೂರಾರು ಜನರಿಗೆ ಊರಿನ ಜಾಗವನ್ನು ಹಂಚಿ ರಾಘವೇಂದ್ರ ಸ್ವಾಮಿಗಳು ಅವತ್ತು ಅರ್ಚಕರಿಗೆ ಜಾಗ ಕೊಡ್ತಾರೆ. ಅಗಸರಿಗೆ, ಎಲ್ಲ ಜಾತಿಯವರಿಗೂ ಜಾಗವನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಕ್ಕೆ ಅವರು ಮಾಡಿಸಿಕೊಂಡ ಪದ್ಧತಿ ಅನ್ನೋದು 40 ಅಡಿ ಬೃಂದಾವನ. ಅನೇಕರಿಗೆ ಇದು ಗೊತ್ತಿಲ್ಲ. ಕೆಳಗಡೆ, ಭೂಮಿಯಿಂದ ಕೆಳಗಡೆ 40 ಅಡಿ ನೀರು ಬರಬೇಕು, ನೀರು ಗಂಗಾ ಬರಬೇಕು. ಅಲ್ಲಿಯ ತನಕ ಮೆಟ್ಲು ಮಾಡಿಸಿಕೊಂಡು ಬೃಂದಾವನದ ಕ್ರಮ ಹೇಗಿರಬೇಕು ಅಂತ ಮಾಡಿದ್ರು. ಇವತ್ತು ಬೃಂದಾವನದ ಈ ಪೀಸೆಲ್ಲ ಒಂದೇ ಪೀಸಲ್ಲ, 2-3 ಪೀಸುಗಳು. ಮೊದಲು ಕೂರ್ಮಾಸನ ಅಂತ ಮಾಡ್ತಾರೆ. ಕೂರ್ಮಾಸನದನ್ನು ಮುಚ್ಚುತ್ತಾರೆ. ಅದನ್ನು ಒಳಗಡೆ ರಾಯರು ಕೂತ ಮೇಲೆ ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇರ್ತೀನಿ, ನಿಮ್ಮ ಗುರುತಿಗಾಗಿ ಕೈಯಲ್ಲಿದ್ದ ಮಣಿ ನನ್ನ ಕೈಯಲ್ಲಿ ಬಿಡ್ತೀನಿ, ಉಸಿರು ಬಿಡೋದಿಲ್ಲ. ನಾನು ಹೀಗೇ 100 ವರ್ಷ ಇರಬಲ್ಲೆ, ಯೋಗದಿಂದ ಇರಬಲ್ಲರವರು. ರಾಯರು ಮೃತರಾಗಿದ್ದಾರೆ, ಮೃತರಾದ ಮೇಲೆ ಕಲ್ಲಿಟ್ಟಿದ್ದಾರೆ ಅನ್ನೋದಲ್ಲ, ಇವತ್ತಿಗೂ ಇದ್ದಾರೆ ರಾಯರು. ಒಳಗಡೆ ಜೀವಂತವಾಗಿದ್ದಾರೆ, ಮಾತಾಡ್ತಾರೆ ಅನೇಕರ ಜೊತೆಗೆ. ಯಾರ್ಯಾರೋ ಬರ್ಕೋತಾರೆ ಯೂಟ್ಯೂಬ್ಗಳಲ್ಲಿ ಕೆಳಗಡೆ ತಮ್ಮ ಮಹಿಮೆ ಹೇಳ್ಕೊಳ್ಳಿಕ್ಕೆ, ನಾ ರಾಯರ ನೋಡಿದೆ ಅಂತ. ಹಾಗೆಲ್ಲ ಕಾಣಿಸಲ್ಲ. ತುಂಬ ರಾಯರ ಬಗ್ಗೆ, ರಾಯರ ಶಾಸ್ತ್ರದ ಬಗ್ಗೆ ಓದಿದವರಿಗೆ ಮಾತ್ರ ರಾಯರ ಅನುಗ್ರಹವನ್ನು ಕೊಡ್ತಾರೆ. ಹಾಗೆ ಬೃಂದಾವನದ ರೆಡಿ ಮಾಡಿಕೊಂಡು ಮೆಟ್ಲು ಮಾಡಿ ಅಪ್ಪಣ್ಣನಿಗೆ ನಮ್ಮ ಶ್ರೇಷ್ಠನಾದ ದಿವಾನ ವೆಂಕಣ್ಣ ಅಳತಾ ನಿಂತಿದ್ದಾನೆ. ಅಪಾರವಾದ ಅನುಗ್ರಹ ಮಾಡಿದ ದಿವಾನ ವೆಂಕಣ್ಣ, ನಮ್ಮ ಆದಿಲ್ ಶಾಹಿ, ಯಾರು ನವಾಬ, ಆದವಾನಿ ನವಾಬ, ಇವರೆಲ್ಲರೂ ಅಳತಾ ಕೂತಿದ್ದಾರೆ. ರಾಯರು ಬ್ರಾಹ್ಮಣರ ಭೋಜನ, ರಾಘವೇಂದ್ರ ಸ್ವಾಮಿಗಳು ಬೆಳಗ್ಗೆ ಎದ್ದವತ್ತು ರಾಮಚಂದ್ರ ದೇವರ, ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ತೀರ್ಥವನ್ನು ತಗೊಂಡು ಬ್ರಾಹ್ಮಣರಿಗೆಲ್ಲ ತೀರ್ಥವನ್ನು ಕೊಟ್ಟು, ಯೋಗೀಂದ್ರ ತೀರ್ಥರು ಅಂತ ರಾಯರ ಶಿಷ್ಯಂದರು, ಅವರಿಗೆ ಸನ್ಯಾಸವನ್ನು ಕೊಟ್ಟಿದ್ದರು. ಮುಂದೆ ಏನೇನು ಮಾಡಬೇಕು ಎಂಬುದನ್ನೆಲ್ಲ ತಿಳಿಸಿಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಜನರು ತಲೆಯ ಮೇಲೆ ಕೈ ಹೊತ್ತುಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಇಂಥ ಗುರುಗಳನ್ನು ಕಳ್ಕೋತೀವಲ್ಲ ಅಂತ. ಏನೋ ನಮಗೊಂದು ದೇಹ ಕೊಟ್ಟು ನಮ್ಮನ್ನು ಲಾಲನೆ ಪಾಲನೆ ಮಾಡಿದ ತಂದೆ ತಾಯಿಗಳೇ ಯಾವುದೋ ರೋಗಕ್ಕೆ ತುತ್ತಾಗಿ ಇಂಥ ದಿವಸ ವೆಂಟಿಲೇಟರ್ ತೆಗೆದ್ರೆ, ಆಕ್ಸಿಜನ್ ತೆಗೆದ್ರೆ ಪ್ರಾಣ ಹೋಗಿಬಿಡತ್ತೆ ಅಂತ ಹೆದರ್ತಾ ಇರುವ ನಮಗೆ ಅಂಥವ್ರು ಹೋದ್ರೆ ದುಃಖ ಆಗುತ್ತೆ. ಒಬ್ಬ ತಂದೆ ಒಬ್ಬ ಮಗನನ್ನು ಕಾಪಾಡಿರ್ತಾನೆ, ಅದು ರಾಘವೇಂದ್ರ ಸ್ವಾಮಿಗಳು. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳು, ರೋಗಗ್ರಸ್ತರಾದ ಬಂದರ ಮಕ್ಕಳಿಗೆ ರೋಗ ಪರಿಹಾರ, ಕಣ್ಣಿಲ್ಲದೆ ಇದ್ದವರಿಗೆ, ಕಾಲಿಲ್ಲದೆ ಇದ್ದವರಿಗೆ, ಕಿವಿ ಇಲ್ಲದೆ ಇದ್ದವರಿಗೆ, ಊಟ ಮಾಡಿದಲಿಕ್ಕೆ ಅನ್ನ ಹಾಕಿಕೊಂಡ್ರೆ ಹುಳವಾಗಿ ಕಾಣಿಸುವ ಅನ್ನ, ಅದನ್ನು ಪರಿಹಾರ ಮಾಡಿದ್ದಾರೆ. ಎಷ್ಟು ಹೇಳಬೇಕು ರಾಯರ ಬಗ್ಗೆ. ಇಷ್ಟೆಲ್ಲ ತಾವಿದ್ದಾಗ ನಡೆಸಿದ ಪವಾಡಗಳು ರಾಯರು. ಇದು ಯಾವುದೋ ಬಾಬಾಗಳು ಮಾಡಿದಂತೆ ಪವಾಡಗಳಲ್ಲ, ಏನೋ ಒಂದು ಕ್ಷಣದಲ್ಲಿ ಮಾಡಿದ್ದಲ್ಲ. ಭಗವಂತನ ಒಲಿಮೆಯನ್ನು ಪಡೆದವರಿಗೆ ಹೇಗೆ ಭಗವಂತ ಅವರ ಕಡೆಯಿಂದ ಅನುಗ್ರಹ ಮಾಡಿಸ್ತಾನೆ ಎಂಬುದನ್ನು ತೋರಿಸ್ತಾರೆ ರಾಯರು. ಎಲ್ಲರೂ ನೋಡ್ತಾ ಇರುವಾಗ ಸಕಲ ದಿಗ್ದೇಶಗಳಿಂದ ಜಗತ್ತೆಲ್ಲ ಬಂದಿದೆ. ಅನೇಕರು ದುಃಖ ಪಡ್ತಾ ಇದ್ದಾರೆ, ಕೆಲವರು ಸಮಾಧಾನ ಮಾಡ್ತಾ ಇದ್ದಾರೆ. ಎಂದಿಗಿದ್ರೂ ಭೂಮಿಯ ಮೇಲೆ ಬಂದವರು ಕಣ್ಣಿಗೆ ಕಾಣಿಸದಂತೆ ಆಗಬೇಕು. ರಾಮಚಂದ್ರ ದೇವರು ಬಂದಿದ್ದ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಬಂದಿದ್ದ, ಅವರು ಅದೃಶ್ಯರಾಗಿದ್ದಾರೆ. ಇದನ್ನು ನಾವು ಒಪ್ಪಿಕೊಳ್ಳೇಬೇಕು ಅಂತ ಅವತ್ತು ಬೃಂದಾವನದ ಪ್ರವೇಶದ ದಿವಸ, ಶ್ರೇಷ್ಠವಾಗಿರತಕ್ಕಂಥ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯ ದಿವಸ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಇವತ್ತಿಗೂ ಅಲ್ಲೇ ಇದ್ದಾರೆ. ರಾಯರು ಬರೀ ಮಣ್ಣಾಗಿದ್ದಾರೆ, ದೇಹ ಮಣ್ಣಾಗಿದೆ, ಹುಳ ತಿಂದು ಹೋಗಿದೆ ಅಂದವರು ತುಂಬ ಪಾಪಿಗಳಾಗುತ್ತಾರೆ. ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ, ಇವರಿಗೆ ಮಂದಭಾಗ್ಯರಿಗೆ ಇವರಿಗೆ ಸೇವಾ ಸಿಗೋದಿಲ್ಲ, ಪುಣ್ಯವಂತರಿಗೆ ಮಾತ್ರ ರಾಯರ ಸೇವಾ ಸಿಗತ್ತೆ ಅಂತ ರಾಯರು ಬೃಂದಾವನ ಪ್ರವೇಶವನ್ನು ಮಾಡಿ ಅದ್ಯಾಪಿ ಬೃಂದಾವನ ನೆಲೆಸಿದ್ದಾರೆ. ಅದಕ್ಕೆ ರಾಯರಿಗೆ 2 ಕಣ್ಣಿಡಲ್ಲ, ನೀವು ನೋಡಿದ್ದೀರಲ್ಲ, 4 ಕಣ್ಣು. ಬಹುಜನರು ಬಂದಾಗ ನೋಡಲಿಕ್ಕೋಸ್ಕರವಾಗಿ 4 ಕಣ್ಣನ್ನು ರಾಯರಿಗೆ ಇಡ್ತಾರೆ. ಬಹುಜನರನ್ನು ರಾಯರು ಬಹುಕಣ್ಣಿನಿಂದ ನೋಡಿ ಅನುಗ್ರಹ ಮಾಡ್ತಾರೆ. ಈಗ ಬೃಂದಾವನದ ಒಳಗೆ ರಾಯರು ಇನ್ನೂ ಇರುವುದು ಎಷ್ಟು ದಿವಸ ಅನ್ನೋದನ್ನು ರಾಯರೇ ಹೇಳಿದ್ದಾರೆ. ಈಗ 345-48 ವರ್ಷಗಳಾಗಿದೆ.
ಒಟ್ಟು ರಾಯರು 700 ವರ್ಷಗಳ ಕಾಲ ಭೂಮಿಯಲ್ಲಿರ್ತಾರೆ ಅಂತ ಲೆಕ್ಕಾಚಾರ. ಇನ್ನೂ ಕಡಿಮೆ ಅಂದರೂ 300-350 ವರ್ಷ ರಾಯರು ಬೃಂದಾವನದಲ್ಲಿ ಇದ್ದು ಅನುಗ್ರಹ ಮಾಡ್ತಲೇ ಇರ್ತಾರೆ. ಬೃಂದಾವನದಲ್ಲಿರುವ ರಾಯರ ಅನುಗ್ರಹ ನಮ್ಮ ಮೇಲಾಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು.